ಕಾವೇರಿ ಪ್ರತಿಭಟನೆಯಲ್ಲಿ ನಟಿ ತ್ರಿಷಾ ವಿರುದ್ಧ ಕೀಳುಮಾತು. ತಮಿಳುನಾಡು ಮಾಜಿ ಡಿಸಿಎಂ ಉದಯನಿಧಿ ಬಂಧನ ಆಗಿದೆ. ಚೆನ್ನೈನ ನಿವಾಸದಲ್ಲೇ ಉದಯನಿಧಿಯನ್ನ ಬಂಧಿಸಿದ್ದಾರೆ ಈಗ ಪೊಲೀಸರು ಅನ್ನುವಂತಹ ಮಾಹಿತಿ. ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನ ಆಗಿದೆ. ನನ್ನ ಬಂಧನ ಒಂದು ಹಾಸ್ಯಾಸ್ಪದ ಘಟನೆ ಅಂತ ಉದಯನಿಧಿ ಇದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಕಾನೂನಾತ್ಮಕ ಪ್ರಕರಣವನ್ನ ನಾನು ಎದುರಿಸುತ್ತೇನೆ ಅಂತ ಸ್ಟಾಲಿನ್ ಪುತ್ರ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳಿಕೆ ಅವಾಚ್ಯವಾಗಿ ಹೇಳಿಕೆಯನ್ನ ನೀಡಿದ್ರು. ವೇದಿಕೆಯಲ್ಲಿ ಹೇಳಿಕೆ ನೀಡಿದ್ದಿದೆಯಲ್ಲ, ಇದು ಬಹಳ ವೈರಲ್ ಕೂಡ ಆಗಿತ್ತು ಆ ಹೇಳಿಕೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ದ್ವಂದ್ವಾರ್ಥ ಬರುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಕಾನೂನಾತ್ಮಕ ಪ್ರಕರಣ, ನಾನಿದನ್ನ ಎದುರಿಸುತ್ತೇನೆ ಅನ್ನುವಂತಹ ಮಾತನ್ನ ಈಗ ಉದಯನಿಧಿ ಸ್ಟಾಲಿನ್ ಹೇಳಿದ. ಬಂಧನದ ಬೆನ್ನಲ್ಲೇ ಡಿಎಂಕೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನಾ ಸಭೆಯಲ್ಲಿ ಉದಯನಿಧಿ ಸ್ಟಾಲಿನ್ ಮಾತಾಡಿದ್ರು. ವಿಜಯ್ ಅವರನ್ನ ಟೀಕೆ ಮಾಡುವಂತಹ ಬರದಲ್ಲಿ ತ್ರಿಷಾ ಅವರನ್ನು ಕೂಡ ಅವಹೇಳನ ಮಾಡುವಂತಹ ಒಂದು ದ್ವಂದ್ವಾರ್ಥ ಬರುವಂತಹ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯ ವಿರುದ್ಧ ಈಗ ಅವರ ಬಂಧನ ಆಗಿರೋದು. ಚೆನ್ನೈನ ನಿವಾಸದಲ್ಲೇ ಉದಯನಿಧಿ ಅವರನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಇದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾನು ಅವರ ಬಗ್ಗೆ ಅವರನ್ನ ಉಲ್ಲೇಖ ಮಾಡಿ ಹೇಳಲಿಲ್ಲ, ಅವರ ಹೆಸರನ್ನ ಉಲ್ಲೇಖ ಮಾಡಿ ಹೇಳಲಿಲ್ಲ ಅನ್ನುವಂಥದ್ದನ್ನ ಉದಯನಿಧಿ ಸ್ಟಾಲಿನ್ ಸಮರ್ಥನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಂಡಿರೋದು. ಉದಯನಿಧಿ ಸ್ಟಾಲಿನ್ ಬಂಧನ ಆಗಿದೆ. ಅವರ ಮನೆಯಿಂದಲೇ ಅವರನ್ನ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕಾವೇರಿ ಪ್ರತಿಭಟನೆಯಲ್ಲಿ ತ್ರಿಷಾ ಬಗ್ಗೆ ಕೀಳಾಗಿ ಮಾತಾಡಿರೋದು. ಈ ಪ್ರತಿಭಟನೆ ಸಭೆಯಲ್ಲಿ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗುಂಪಲ್ಲಿದ್ದಂಥವರು ತ್ರಿಷಾ ಹೆಸರನ್ನ ಕೂಗಿದಂತಹ ಸಂದರ್ಭದಲ್ಲಿ ದ್ವಂದ್ವಾರ್ಥ ಬರುವಂತ ಹೇಳಿಕೆಯೊಂದನ್ನ ಉದಯನಿಧಿ ಸ್ಟಾಲಿನ್ ನೀಡಿರೋ ಇದು ಸಾಕಷ್ಟು ಆಕ್ರೋಶಕ್ಕೂ ಕಾರಣ ಆಗಿದ್ದು. ಈ ಆಕ್ಷೇಪಾರ್ಹ ಹೇಳಿಕೆ ಏನಿದೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಿವಿಕೆ ದೂರನ್ನ ಕೊಟ್ಟಿದೆ. ದೂರನ್ನ ನೀಡಿದ ಬೆನ್ನಲ್ಲೇ ಈಗ ಡಿಎಂಕೆ ನಾಯಕ ಹಾಗೂ ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧಿಸಿದ್ದಾರೆ ಅನ್ನುವ